ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ನಾವು ಒಂದು ವ್ಯಕ್ತಿ ನೋಡಿರ್ತೀವಿ, ಅವರು ಬೇರೆ ಪ್ರೊಫೆಷ್ನಲಲ್ಲಿ ಇರ್ತಾರೆ, ಒಂದು 6 ತಿಂಗಳು ಕಾಣಿಸ್ಕೊಳ್ಳೋದಿಲ್ಲ, ನೋಡಿದ್ರೆ ಅವರು ವಾಸ್ತು, ನ್ಯೂಮರಾಲಜಿ, ಅಸ್ಟ್ರಾಲಜರು ಎಲ್ಲವೂ ಕೂಡ ಆಗ್ಬಿಟ್ಟಿರ್ತಾರೆ. ಇದು ಇತ್ತೀಚೆಗೆ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅಥವಾ ನಮಗೆ ಗೊತ್ತಿರೋ ಅಂಥವ್ರೇ ಅವ್ರ ಪ್ರೊಫೆಷ್ನಲ್ಲೇ ಬೇರೆ, ಅವ್ರ ಕೆಲಸ ಕಾರ್ಯಗಳೇ ಬೇರೆ. ನೋಡಿದ್ರೆ ಅವ್ರು ಆಲ್ರೆಡಿ ವಾಸ್ತು ಬಗ್ಗೆ ಹೇಳ್ತಿರ್ತಾರೆ, ನಂಬರ್ಸ್ ಬಗ್ಗೆ ಹೇಳ್ತಿರ್ತಾರೆ, ನೇಮ್ ಚೇಂಜ್ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ಹೇಳ್ತಾರೆ. ಜನಕ್ಕೆ ಒಂದು ರೀತಿ ಗೊಂದಲ ಆಗ್ಬಿಡುತ್ತೆ, ನಾವು ಯಾರನ್ನು ನಂಬಬೇಕು, ಹೇಗೆ ಅಂದರೆ ಇದು ಎಲ್ಲಿ ತಪ್ಪಾಗ್ತಿದೆ ಅಥವಾ ಏನೂ ಗೊತ್ತಿಲ್ಲ. ಏನೋ ಕಲ್ತ್ಕೊಳ್ತಾರೆ ಅಥವಾ ತಿಳ್ಕೊಳ್ತಾರೆ, ಅದು ಓಕೆ. ಬಟ್ ಇನ್ನೊಬ್ರು ಪ್ರಿಡಿಕ್ಷನ್ ಮಾಡಬೇಕು ಅಂತಂದರೆ ಅವ್ರಿಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನ ಅನ್ನೋಂಥದ್ದು ಬೇಕಾಗುತ್ತೆ ಅನ್ಬೋದು. ಬಟ್ ಈ ಥರ ಅವ್ರ ಪ್ರೊಫೆಷನ್ನೇ ಅಲ್ಲದೇ ಇರೋರು ಈ ಪ್ರೊಫೆಷನ್ಗೆ ದಿಢೀರಂತ ಬಂದು ಒಂದು 2-3 ತಿಂಗಳಲ್ಲೇ ಹೆಂಗೆ ಕಲ್ತ್ಬಿಡ್ತಾರೆ, ಹೆಂಗೆ ಹೇಳ್ತಾರೆ, ಜನ ಹೆಂಗೆ ನಂಬೋದು. ಸೊ ತುಂಬ ಜನ ಟ್ರೋಲ್ಗಳು ಕೂಡ ಮಾಡ್ತಿರ್ತಾರೆ. ಇದು ನೋಡ್ತಿದ್ದಾರೆ ತುಂಬ ಜನ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ನಾವು ಸಾಮಾನ್ಯ ಜನರು ಇದನ್ನು ಹೇಗೆ ಕನ್ಸಿಡರ್ ಮಾಡಬೇಕು? ತುಂಬ ಜನ ಗೊತ್ತಿಲ್ಲರೋರು ಇವ್ರು ಹೇಳ್ತಿರೋದು ನಿಜ ಏನೋ ಕೇಳೋಣವಾ ನಾವು, ಈ ಒಂದು ಆಲೋಚನೆಗೂ ಹೋಗ್ತಾರೆ. ಇದು ಹೆಂಗೆ ಅಂತ ಖಂಡಿಸೋರು ಕೂಡ ಇರ್ತಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ತಾವು? ನಾನು ಏನು ಹೇಳಲ್ಲಮ್ಮ. ಇದು ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ 2 ತಗೋಬೇಕು. 2 ವಿಧಾನ ಇದೆ ಇದರಲ್ಲಿ. ಹಾಗಂತೇಳಿ ಯಾವಾಗ ಕಲ್ತ್ಕೊಂಡು ಹೇಳಬಾರ್ದಾ? ಒಂದನೇದು. 2ನೇದು, ಆತ ಕಲಿಸಿದ್ದು ಯಾರು, ಕಲಿತಿದ್ದು ಪ್ಲಸ್ ಕಲಿಸಿದ್ದು ಯಾರು, ಎಷ್ಟರ ಮಟ್ಟಿಗೆ ಅದರಲ್ಲಿ ನೈಪುಣ್ಯತೆ ಪಡೆದಿದ್ದಾನೆ. ಇದು ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇವೆಲ್ಲವನ್ನು ಬಿಟ್ಟು ಅವನಷ್ಟು ಸಿದ್ಧಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ನೀವೀಗ ಕೇಳಿದ ಪ್ರಶ್ನೆ ಇದೆಯಲ್ಲ, ನಾನೇನಾದರೂ ಈಗ ನೋಡು ನಿಜ ಅವರು ಅದು ಮಾಡಬಾರ್ದಾಗಿತ್ತು, ಈಗ ಮಾಡಬಾರ್ದಾಗಿತ್ತು, ಇಂಥವರೇ ಮಾಡಬೇಕು, ಹೀಗೆ ಮಾಡಬೇಕು ಅಂದರೆ ಬಹುಶಃ ಅದೆಲ್ಲೋ ಒಂದು ಕಡೆ ಅಪವಾದ. ಕರೆಕ್ಟ್ ಅಲ್ಲ ಅದು ನನ್ನ ಪ್ರಕಾರ. ಕಲ್ತ್ಕೊಂಡು ಮಾಡ್ತೀನಿ ಅಂತಂದರೆ ಇಲ್ಲಿ ಜಾತಿ ವರ್ಣ ತಗೋಬೇಡಿ. ನಿಗಲೂ ನಾನು ಅದನ್ನೇ ಹೇಳ್ತಿರ್ತೀನಿ, ಕೆಲವೊಂದು ಕಡೆ ಬರ್ತಿರ್ತವೆ. ಅಂದರೆ ಇಂಥ ಜಾತಿಯವರೇ ಮಾಡಬೇಕಾ, ಇದೇ ಮಾಡಬೇಕಾ ಅಂತ ಅಲ್ಲ. ಕೆಲವೊಂದು ಈಗಲೂ ಕೂಡ ದೇವಾಲಯಗಳಲ್ಲಿ ಬ್ರಾಹ್ಮಣರ ಪೂಜೆ ಮಾಡಬೇಕಾ ಅಂತ ಇದೆ. ಈಗಲೂ ನಮ್ಮನ್ನು ಗರ್ಭಿಣಿ ತನಕ ಬಿಟ್ಕೊಳ್ಳಲ್ಲ ಅಂತಿದೆ. ಅದು ತಪ್ಪಿದೆ ನನ್ನ ಪ್ರಕಾರ. ಬಹುಶಃ ಎಲ್ಲರಿಗೂ ಕೂಡ ಎಲ್ಲರೂ ಎಲ್ಲಿ ತನಕ ಬರ್ತಾಳೆ ತನಕ ಎಲ್ರಿಗೂ ಅವಕಾಶ ಬರಬೇಕು. ಇದು ಹೋಗಲಾಡಿಸ್ಬೇಕು. ಆಮೇಲೆ ಇಲ್ಲಿ ಬ್ರಾಹ್ಮಣ ಮಾತ್ರವಲ್ಲ, ಈಗಲೂ ನೀವು ಚೆನ್ನಾಗಿ ಗಮನಿಸಿ, ಎಲ್ಲ ದೇವಸ್ಥಾನಗಳು ಅಂತಂದರೆ ಕೆಲವೊಂದು ಶನೈಶ್ಚರ ದೇವಾಲಯಗಳಲ್ಲಿ ಬೇರೆಯವರು ಹಚ್ಚಿಟ್ಟಿದ್ದಾರೆ. ಬಹಳಷ್ಟು ಜನ ದಲಿತರಿದ್ದಾರೆ, ಅವ್ರ ದೇವಸ್ಥಾನ ಇದೆ. ಇನ್ನು ಕೆಲವರು ಸಿಕ್ಕು ಗೌಡ್ರು ಕೂಡ ಕೆಲವು ಕೂಡ ಪೂಜೆ ಮಾಡ್ತಿದ್ದಾರೆ. ಈಗ ಮುತ್ತರಾಯ ಸ್ವಾಮಿ ದೇವಸ್ಥಾನ, ಮುತ್ತರಾಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ತಿರೋದು ಯಾರು? ಗೌಡ್ರು. ರಾಜ್ಕುಮಾರ್ ಅವರು ಹಾಡಾಡಿದಾರಲ್ಲ ಮುತ್ತತ್ತಿ ಬಗ್ಗೆ, ಅಂತಹ ಎಲ್ಲರೂ ಮಾಡ್ತಿರ್ತಾರೆ. ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಕಾನೂನಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ರಿಗೂ ಸಮಾನವಾದ ಅವಕಾಶವಿದೆ. ನೀನು MBBS ಮಾಡಿದರೆ ನೀನು ಡಾಕ್ಟ್ರಾಗ ಅಭ್ಯಂತರ ಇಲ್ವಲ್ಲ, ಇಲ್ಲಿ ಜಾತಿ ತಗೊಂಡ್ರ. ಹಾಗೆ ನೀವು ವೃತ್ತಿಯನ್ನು ಮಾಡಬೇಕು ಅಂದರೆ ಆ ವೃತ್ತಿ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೊಂದೇ ನನ್ನ ಧ್ಯೇಯ. ಯಾವುದಾದ್ರೂ ಕೂಡ ನೀವು ಮಾಡ್ತೀನಿ ಅಂತಂದರೆ ಖಂಡಿತ ಅದರ ಸ್ಪಷ್ಟವಾಗಿ ಒಂದಷ್ಟು ಸಂಪಾದನೆ ವಿದ್ಯೆಯನ್ನು ಮಾಡಿಕೊಂಡಿರಲೇಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಬಹಳ ಆಗಿರಬೇಕು. ಆಗ ಅದೇ ಈಗ ನೀವು ಹೇಳಿದ್ರ ನ್ಯೂಮರಾಲಜಿ ಅಂಡ್ ಜ್ಯೋತಿಷ್ಯ ಕಲ್ತ್ಕೊಂಡು ಅವ್ರು ಬೇರೆ ಏನೋ ಕೆಲಸ ಮಾಡ್ತಿದ್ದವರು ಇತ್ತೀಚೆಗೆ ಅವರು 4 ತಿಂಗಳ ಹಿಂದೆ ಬೇರೆ ಏನೋ ಮೇಕಪ್ ಕೆಲಸ ಏನೋ ಮಾಡ್ಕೊಂಡಿದ್ದ ಹುಡುಗ ಈಗ ಏನೋ ಜ್ಯೋತಿಷ್ಯ ಆಗ್ತಿದ್ದಾನೆ ಅಂತ ನಾನು ಬಹುಶಃ ಎಲ್ಲ ನೋಡಿದೆ. ಅದನ್ನು ನಿಜ ಅದು. ಆಮೇಲೆ ಇದನ್ನು ನಾನು ಖಂಡಿಸಲ್ಲ.
ಎಲ್ಲಿ ಕಲ್ತ್ಕೊಂಡಿರ್ತಾರೋ, ಈಗ ನಮ್ಮವರೇ ಕೆಲವರೆಲ್ಲ ಈಗ ದಿನೇಶ್ ಗುರುಜಿ ಅಂತ ಇದ್ದಾರಲ್ಲ, ಅವರು ಕಲಿಸ್ತಿದ್ದಾರೆ. ಕಲಿಸೋದು ಬಹಳ ಉತ್ತಮ, ಒಳ್ಳೆಯದು. ಕಲಿಸುವಂಥದ್ದಾಗಿರ್ಬೋದು, ವಿದ್ಯೆಯನ್ನು ದಾನ ಮಾಡೋದು ಬಹಳ ಖುಷಿ ಕೊಡುತ್ತೆ. ನಾನು ಈ ಜ್ಯೋತಿಷ್ಯ, ಆಗಮ, ವಾಸ್ತುದ ಬಗ್ಗೆ ತುಂಬ ಪಾಠ ಮಾಡ್ತಿದ್ದೆ, ಹುಡುಗರಿಗೆ ಕೂರಿಸ್ಕೊಂಡು ಪಾಠ ಮಾಡ್ತಿದ್ದೆ. ಬಹಳಷ್ಟು ಜನಕ್ಕೆ ಆ ಎಕ್ಸಾಮ್ ಟೈಮಲ್ಲಂತೂ ನಾನು ಈಗ ಏನಾದರೂ ಡೌಟ್ಸ್ ಕ್ಲಿಯರ್ ಮಾಡ್ತಿರ್ತೀನಿ, ಬಿಟ್ಟರೆ ನನಗೆ ಕ್ಲಾಸ್ ಮಾಡೋಷ್ಟು ಟೈಮ್ ಇಲ್ಲ. ಬಹಳಷ್ಟು ಮಾಡ್ತಿದ್ದೆ. ಈಗಲೂ ತುಂಬ ಜನ ಹಳಬರು ಅಮೇರಿಕಾದಲ್ಲೆಲ್ಲ ನನ್ನ ಶಿಷ್ಯರುಂಟು. ಬಹುಶಃ ಅವ್ರಿಗೇನು ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾನೆ ಇರ್ತೀನಿ ಆಗಮದ ಬಗ್ಗೆ. ಆಗಮ, ಜ್ಯೋತಿಷ್ಯ, ವಾಸ್ತುಗೆ ಸಂಬಂಧಪಟ್ಟ ಬಹಳಷ್ಟು ಪ್ರಶ್ನೆಗಳು ತಗೊಳ್ತಿರ್ತಾರೆ. ಅವರು ಕಲಿಸ್ತಿದ್ದಾರೆ, ಕಲೀರಿ. ಕಲಿತುಕೊಂಡು ನೀವು ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮಾಡಿ ಅಭ್ಯಂತರವಿಲ್ಲ. ಆದರೆ ನೀವು ತಿಳ್ಕೊಂಡಿರೋದೇ ಕಡಿಮೆ. ಆದರೆ ನೀವು ತಿಳ್ಕೊಂಡಿರೋದು ಕಡಿಮೆ, ಕೊಡ್ತಿರೋದು ಜಾಸ್ತಿ. ಏನೇನು ಕೊಡ್ತಿದ್ರೋ ಗೊತ್ತಿಲ್ವಲ್ಲ, ಹೌದು. ಅಲ್ಲಿ ಸ್ವಲ್ಪ ಅಭಾಸವಾದೀತು. ಅಲ್ಲಿ ಬಹಳ ನಾನು ಈ ವೃತ್ತಿ ಒಳಗಡೆ 25 ವರ್ಷಗಳಿಂದ ಬಹುಶಃ ಇದರಲ್ಲಿ ಇದ್ದು ಬಿದ್ದು ಮಿಂದೆದ್ದು ನಾನು ಹೇಳ್ತಿರೋದು ನಿಮಗೇನೋ ಮಾಡಬೇಕು ಅಂತಲ್ಲ. ಬಹುಶಃ ಈ ಭೂಮಿಗೆ ಬಂದ ಮೇಲೆ ನಾನೇನಾದರೂ ಮಾಡೋದಿದೆಯಾ ಅಂತ ಮಾಡಲಿಕ್ಕೆ ಹೊರಟರು ಎಕ್ಸ್ಪೀರಿಯೆನ್ಸ್ ತಗೊಳ್ತಾನೆ ಇದೆ. ಅಷ್ಟಾಗಿರ್ತವೆ. ವೇದವನ್ನು ಚೆನ್ನಾಗಿ, ವೇದ ಇದಕ್ಕೆ ಮೂಲ, ಇನ್ನೆಲ್ಲ ಕೂಡ ಅದಕ್ಕೆ ಟೊಂಗೆಗಳು ಪ್ಲಸ್ ಎಲೆ, ಕಾಂಡ, ಬೇರು. ಈ ಮೂಲ ಇದೆಯಲ್ಲ, ಬೇರೆ ಯಾವುದಂದ್ರೆ ವೇದದ ತಿಳುವಳಿಕೆ ಇಲ್ಲದ್ದು ಮಾಡಿದರೆ ಬಹುಶಃ ಒಂದು ಅಷ್ಟಕ್ಕಷ್ಟೇನೋ ಸತ್ಯಾಂಶ. ಅರೆ ನಾನು ವೇದ ತಿಳ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ಈಗ ಮಾತಾಡ್ತಿಲ್ಲ. ನೀವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಿದ್ದೀನಿ. ಆ ಒಂದು ನ್ಯೂಮರಾಲಜಿ ಬಗ್ಗೆನೋ, ಜ್ಯೋತಿಷ್ಯದ ಬಗ್ಗೆನೋ, ವಾಸ್ತು ಬಗ್ಗೆ ನೀವು ಹೇಳಬೇಕು ಅಂತಂದರೆ ಪೂರ್ಣವಾಗಿ ತಿಳ್ಕೊಂಡೇ ಮಾಡಬೇಕು. ಈಗ ಯಾರೋ ಮೊನ್ನೆ ಒಂದು ಮಾತಂದರು, ಈ ದೇವರು ಮಲಗಿದ್ದು ಕಣ್ಣೊರೆಸ್ಕೊಳ್ಳೋ ಟೈಮಲ್ಲಿ ಯೋಗ ಇಲ್ದವನಿಗೆ ಯೋಗ ಕೊಟ್ಬಿಟ್ಟಿದ್ದಾನೆ ಅಂತ. ದೇವರು ಮಲಗಿದ್ದು ಎದ್ದ ಮೇಲೆ ಕಣ್ಣೊರೆಸ್ಕೊಳ್ಳೋ ಟೈಮಲ್ಲಿ ಯೋಗ ಇಲ್ದವನಿಗೆ, ಯೋಗ್ಯತೆ ಇಲ್ದವನಿಗೆ ಯೋಗ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಹಿಂಗೆಲ್ಲ ಹಾಡ್ತಾರೆ ಅಂತ ಬಹುಶಃ ಮಾಡೋರು ಕೆಲವರು ಇರ್ತಾರೆ. ಅದು ಸಮಂಜಸವಲ್ಲ. ನೀವು ಏನೇ ಮಾಡಿದರೂ ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಆಮೇಲೆ ಅಥವಾ ಅವರ ವಂಶವಾಹಿನಿಯಿಂದ, ವಂಶ ಬಳುವಳಿಯಿಂದ, ತಾತ ಮುತ್ತಾತರಿಂದ ಆ ವಿದ್ಯೆಗಳಿದ್ದರೂ ಕೂಡ ಕರಗತ ಆಗತ್ತೆ. ಅದನ್ನು ಕೂಡ ಮಾಡಿಕೊಂಡು ಹೋಗಬಹುದು. ಇನ್ನು ಜೊತೆಗೆ ಬಹಳ ಪ್ರಮುಖವಾಗಿ ಇವತ್ತಿನ ಕಾಲಮಾನದಲ್ಲಿ ಎಲ್ಲೋ ಒಂದು ವಾರ, ಒಂದು ತಿಂಗಳು ಹೋಗ್ಬಿಟ್ಟು ಕಲ್ತ್ಕೊಂಡು ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಮಾತ್ರಕ್ಕೆ ಪೂರ್ಣ ವಿದ್ಯಾವಂತ ಅನ್ನಿಸ್ಕೊಂಡು ಮಾಡೋದು ತುಂಬ ತಪ್ಪಾಗತ್ತೆ. ಇದನ್ನು ಬಹುಶಃ ನಿಮಗೆ ನೀವೇ ಅಪ್ಲೈ ಮಾಡಿಕೊಳ್ತಾ, ಅದನ್ನು ನೀವು ಅನುಸರಿಸ್ತಾ, ನಾನು ಹೇಳೋದಕ್ಕಿಂತಲೂ ಮಾಡಿ ತೋರಿಸ್ಬೇಕು. ನಾನು ಹೇಳೋದಕ್ಕಿಂತಲೂ ಆಚರಣೆ, ಭಾಷಣ ಮಾಡೋದಕ್ಕಿಂತಲೂ ಆಚರಣೆ ನಾನು ಮಾಡಬೇಕು. ಆವಾಗ ಅದು ಕಾಯಕಲ್ಪವಾಗತ್ತೆ. ಅದಿಲ್ಲದೆ ಬಹುಶಃ ಒಂದು 3-4 ತಿಂಗಳು ಕಲ್ತ್ಕೊಂಡು ಏನು ಹೇಳ್ತೀನಿ ಅಂದರೆ ಅಷ್ಟು ಸಮಂಜಸವಲ್ಲ. ಅದು ಜನಕ್ಕೆ ಹೇಗೆ ಗೊತ್ತಾಗಬೇಕು ಅಂತಂದರೆ ಬಹುಶಃ ಅವರ ಮಾತಾಡುವ ಮಾತುಗಳಾಗಿರಬಹುದು, ಅಥವಾ ಅವರು ನಡೆದುಕೊಳ್ಳುವ ನಡವಳಿಕೆಯಲ್ಲಾಗಿರಬಹುದು. ಬಹುಶಃ ಏನೋ ಆಗಿರ್ತಾನೆ. ಬಹುಶಃ ಅವನು ತಿದ್ದುಕೊಂಡು ಈ ಪ್ರಯತ್ನ ಪಟ್ಟು ಏನೋ ಮಾಡ್ತಿದ್ದಾನೆ ಅಂತಂದರೆ ಅವನಿಗೊಂದು ಬದುಕಲಿಕ್ಕೆ ಅವಕಾಶ ಕೊಡಬಹುದು ಕೂಡ. ಆದರೆ ಯಾರಿಗಾದರೂ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳು ನೋಡಿ. ಇವತ್ತು ಅಷ್ಟಮಿ ಇದೆ. ಈ ಅಷ್ಟಮಿ ತಿಥಿಗೆ ಸಂಬಂಧಪಟ್ಟದ್ದು ಏನು ಹೇಳುತ್ತೆ ಅಂತಂದರೆ ಅನಧ್ಯಯನವನ್ನು ಅಥವಾ ಅಷ್ಟಮಿ ಎಂದು ಕೆಲವು ಮುಖ್ಯವಾದ ಕೆಲಸಗಳನ್ನು ಮಾಡಬೇಡ ಅಂತ ಹೇಳೋದೆಲ್ಲ ಇರ್ತಾನೆ. ಅಷ್ಟಮಿಯ ಬಗ್ಗೆ ಎಷ್ಟು ಹೇಳ್ತಾನಂತಂದರೆ ಈ ತಿಥಿ, ಅಷ್ಟಮಿ ತಿಥಿಗೆ ಅಧಿಪತಿ ಯಾರು, ಅಷ್ಟಮಿಯಲ್ಲಿ ಹುಟ್ಟಿದವ ಕೃಷ್ಣ ಕಥೆ ಏನು, ಆಮೇಲೆ ಅಷ್ಟ ದಿಕ್ಪಾಲಕರಿಗೆ ಸಂಬಂಧ ಏನು, ದಿನಶುದ್ಧಿ ಏನು, ಆಮೇಲೆ ತಾರಾಬಲವೇನು, ಚಂದ್ರಬಲವೇನು, ಯಾಕೆ ಹೇಳಿದರು ದೊಡ್ಡವರು ಅಷ್ಟಮಿಂದ ಯಾಕೆ ಮಾಡಬಾರ್ದು ಅಂದರೆ ನಿನಗೆ ನೀನೇ 1000 ಪ್ರಶ್ನೆ ಹಾಕ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಹುಡುಕಿರಬೇಕು, ಇನ್ನು ಆಚರಣೆ ಮಾಡಿ ನೋಡಿದ್ರೆ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದಿರಬೇಕು. ಈಗೆಲ್ಲ ನೀವು ಅದರ ಬಗ್ಗೆ ತಿಳಿದುಕೊಂಡು ಹೋದರೆ ವಿದ್ಯೆ ಯಾರಿಗಾದರೂ ಕೂಡ ಅನುಕೂಲವಾಗಬೇಕು. ತುಂಬ ಅದ್ಭುತವಾಗಿ ಅದು ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಹೋರಾಟ ಮಾಡಿ, ನಿಮ್ಮನ್ನು ನೀವು ಮಾರಾಟ ಮಾಡಿಕೊಳ್ಳೋ ತನಕ ಸಮಂಜಸವಲ್ಲ. ನೀವು ವಿದ್ಯೆಗೋಸ್ಕರ ಎಷ್ಟು ಬೇಕೋ ಅಷ್ಟು ಹೋರಾಟ ಮಾಡೋದು ಚೆನ್ನಾಗಿದೆ, ಅದ್ಭುತವಾಗಿದೆ. ಆಗ ಕಲಿತುಕೊಂಡು ಹೇಳುವಂಥದ್ದರಲ್ಲಿ ತಪ್ಪಿಲ್ಲ ನನ್ನ ಪ್ರೀತಿಯ ಬಂಧುಗಳೇ. 4 ಜನಕ್ಕೆ ಅದು ಸಹಾಯವಾಗುತ್ತೆ ಅಂತಂದರೆ, ಸಮಾಜಕ್ಕೆ, ಸೊಸೈಟಿಗೆ ಅದು ಅನುಕೂಲವಾಗುತ್ತೆ ಅಂತಂದರೆ ಖಚಿತವಾಗಲು ಕೂಡ ಒಳ್ಳೆಯ ರೀತಿಯಲ್ಲಿ ಅದು ಸಹಾಯವಾಗುತ್ತೆ ಅಂತಂದರೆ ಕಲಿತು ಮಾಡಬಹುದು. ಅರ್ಧಂಬರ್ಧ ಕಲಿತುಕೊಂಡು ಹೇಳೋದು ಅಷ್ಟು ಸಮಂಜಸವಲ್ಲ ಅನ್ನೋದು ನನ್ನ ವಾದ. ನಿಮ್ಮ ವಾದ ನಿಮಗೆ ಬಿಡ್ತೇನೆ. ಖಂಡಿತ ಗುರುಗಳೇ, ತುಂಬ ಅರ್ಥಪೂರ್ಣವಾಗಿ ನೀವು ತಿಳಿಸ್ಕೊಟ್ರಿ. ಯಾಕಂದರೆ
ಇದು ನಾವು ಒಪ್ಪಕ್ಕೆ ಆಗಲ್ಲ. ನಾವು ಅವ್ರನ್ನ ಹಿಂಗೆ ನೋಡಿರ್ತೀವಿ, ತಕ್ಷಣ ಹಿಂಗೆ ಅಂದರೆ ಅದನ್ನು ರಿಸೀವ್ ಕೂಡ ಮಾಡೋಕ್ಕಾಗಲ್ಲ. ಅವ್ರು ಯಾರ ಹತ್ರ ಕಲ್ತಿದ್ದಾರೆ, ಹೇಗೆ ಕಲ್ತಿದ್ದಾರೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂತ ತಿಳಿಸಿದ್ರಿ. ಬಟ್ ಆದರೆ ತಿಳ್ಕೊಂಡು ಟ್ರೀಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ಒಂದು ವಿಚಾರಗಳು ಅಥವಾ ಇದನ್ನ ನಾವು ನೋಡ್ತಾ ಇದ್ದಾಗ ನಮಗೂ ಒಂದು ರೀತಿ ಅನುಮಾನ ಬರುತ್ತೆ, ಹೇಗೆ ಅವ್ರನ್ನ ರಿಸೀವ್ ಮಾಡಬೇಕು, ಅವ್ರು ಹೇಳ್ತಿರೋದೆಲ್ಲ ಕೂಡ ಸರಿಯಾಗಿದೆಯಾ ಇಲ್ವಾ ಅಂತ. ಸೊ ಏನೇ ಅವರು ಮಾಡ್ತಾ ಇದ್ರು ಕೂಡ ತಿಳ್ಕೊಂಡು ಟ್ರೀಟ್ ಮಾಡುವಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ಕಲಿತು ಹೇಳುವಂಥದ್ದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.